ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿರುದ್ಧ ದಳಪತಿಗಳು ಈಗ ಸಮರ ಸಾರಿದ್ದಾರೆ. ಎಂಥ ಸಮರ ಸಾರಿದ್ದಾರೆ? ಭೂಸಮರ ಸಾರಿದ್ದಾರೆ. ಯಾವುದ್ರ ಭೂಸಮರ? ಏನು ಸಮಾಚಾರ? ಬನ್ನಿ ನೋಡೋಣ. ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿರುದ್ಧ ದಳಪತಿಗಳು ಅಂದರೆ JDS ಬಹಳ ಮುಂಚೂಣಿಯಲ್ಲಿ ಬಿಡದಿ ಅನ್ನದಾತರ ಪರ ಹೋರಾಟ ಮಾಡ್ತಾ ಇದ್ದಾರೆ. ಜನತಾದಳದವರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ? ಫ್ರೀಡಂ ಪಾರ್ಕ್ನಲ್ಲಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ JDS ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಭಾಗಿಯಾಗಿರೋದು ಮತ್ತೊಂದು ಮಹತ್ವ ಪಡೆದುಕೊಂಡಿದೆ. ಸಸಿಗೆ ನೀರು ಹಾಕುವ ಮೂಲಕ ಹೋರಾಟಕ್ಕೆ ಚಾಲನೆ ಕೊಡಲಾಗಿದೆ. ಹೋರಾಟಕ್ಕೆ ಮಾಡಿ ದಯವಿಟ್ಟು. ಪ್ರತಿಭಟನೆಯಲ್ಲಿ ನೂರಾರು ಬಿಡದಿ ಭಾಗದ ರೈತರು ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಆ ಘೋಷಣೆ ಆಕ್ರೋಶಭರಿತವಾಗಿದೆ. ಹಸಿರು ಶಾಲು ಎತ್ತಿ ಹಾರಿಸುವ ಮೂಲಕ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ರೈತರ ಪರವಾಗಿ ನಾವಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. HD ದೇವೇಗೌಡರ ರಣೋತ್ಸಾಹ ಈ ಇಳಿ ವಯಸ್ಸಿನಲ್ಲಿ ನಿಜಕ್ಕೂ ಕೂಡ ಮೆಚ್ಚಬೇಕಾದಂಥದ್ದು. ಕೆಲವೇ ಕ್ಷಣಗಳಲ್ಲಿ JDSನಿಂದ ವಿಧಾನಸೌಧ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ JDS ಸಜ್ಜಾಗ್ತಾ ಇದೆ. ನೋಡಿ, ಮೈತ್ರಿ ಪಕ್ಷಗಳು ಮಾಡ್ತಾ ಇರುವಂಥ ಈ ಒಂದು ಹೋರಾಟ, ಆದರೆ JDS ಈ ಹೋರಾಟದ ಒಂದು ಪ್ರಮುಖ ಭಾಗವಾಗಿ, ಪ್ರಮುಖ ಧ್ವನಿಯಾಗಿ ಇಲ್ಲಿ ಪೋರ್ಟ್ರೇ ಆಗ್ತಾ ಇರೋದನ್ನು ನಾವು ಗಮನಿಸಬಹುದು. ಭಾರತೀಯ ಜನತಾ ಪಕ್ಷದವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕ್ಯಾನಾಟ್ ಬಿ ನೆಗ್ಲೆಕ್ಟೆಡ್. ಒಟ್ಟಿನಲ್ಲಿ ಬಿಡದಿ ಅನ್ನದಾತರ ಪರ ಜನತಾದಳ ಈಗ ಹೋರಾಟವನ್ನು ಹಮ್ಮಿಕೊಂಡಿದೆ. ನಾವು ಕೂಡ ಕೇಳೋದಷ್ಟೇ ರೀ, ಅದು JDS, BJPನೋ, ಕಾಂಗ್ರೆಸ್ಸೋ, KRS, UPPನೋ, ಪ್ರಜಾಕೀನೋ ಏನೇ ಆಗಿರ್ಬೋದು, ಯಾರೇ ಬರಲಿ, ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, ನೀವು ರೈತರ ಪರವಾಗಿದ್ದೀರಾ? ನಿಜಕ್ಕೂ ಕೂಡ ರೈತರ ಗೋಳಾಟ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸುಮ್ಮನೆ ನಿಮ್ಮದೇ ಒಂದು ದೃಷ್ಟಿಕೋನದಲ್ಲಿ ತುಂಬ ಏನೋ ಓದ್ಕೊಂಡಿದ್ದೀರಾ ಅಥವಾ ಏನೋ ದೊಡ್ಡ ಪಾಂಡಿತ್ಯ ಪ್ರದರ್ಶನ ಮಾಡೋ ನಿಟ್ಟಿನಲ್ಲಿ ಏನಾದರೂ ಹೋರಾಟ ಆಗ್ತಾ ಇದೆಯಾ? ನಿಮ್ಮ ಯಾವುದೇ ಬೇರೆ ವೈಯಕ್ತಿಕ ದುರಾಸೆಗೆ ಏನಾದರೂ ಈ ಹೋರಾಟ ಧುಮುಕ್ತಾ ಇದೆಯಾ? ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾ ಇದೆಯಾ? ಆ ಒಂದು ಅವಲೋಕನ ಅಂತೂ ಖಂಡಿತವಾಗ್ಲೂ ಆಗಲೇಬೇಕಾಗಿದೆ. ಯಾಕಂತ ಹೇಳಿದರೆ ಇದಕ್ಕೆ ಯಾವ ಪರಿಸರವಾದಿಗಳು ಕೂಡ, ಪರಿಸರ ಪ್ರಿಯರು, ಪರಿಸರ ತಜ್ಞರು ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಅಂದರೆ ಅನ್ನದಾತರ ಪರವಾಗಿ ನಿಜಕ್ಕೂ ಇದ್ದರೆ. ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಧ್ವನಿ ಎತ್ತಿರುವಂಥ ಅನೇಕ ವಿಚಾರಗಳು ಕೂಡ ಇದ್ದಾವೆ. ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡಾಗಿನಿಂದ ಈಗ ಈ ಭೂ ವಿಚಾರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೋಡ್ತಾ ಇದ್ರಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ JDS ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. HD ದೇವೇಗೌಡರು ಕೂಡ ಅಲ್ಲಿ ನೋಡಿ ಎಷ್ಟು ಉತ್ಸಾಹದಿಲ್ಲ. ಅವರು ವೀಲ್ ಚೇರಲ್ಲಿ ಬಂದಿರ್ಬೋದು. 93 ವರ್ಷದ ಒಬ್ಬ ಹಿರಿಯ ರಾಜಕಾರಣಿ. JDSನ ಎಲ್ಲ ಪ್ರಮುಖ ನಾಯಕರು, MLCಗಳು, MLAಗಳು ಎಲ್ಲರೂ ಇದ್ದಾರೆ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವ ಮುಖೇನ ರೈತರ ಪರವಾಗಿ ನಾವಿದ್ದೀವಿ, ಮುಂದಿನ ದಿನಗಳಲ್ಲಿ ನಮಗೆ ಅಧಿಕಾರ ಕೂಡ ಸಿಗಬೇಕು ಅನ್ನುವ ಒಂದು ಇಂಟೆನ್ಷನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಜನ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಈ ಹೋರಾಟಗಳನ್ನು ನೋಡಬೇಕಾಗಿ ವಿನಂತಿ. ದಯಮಾಡಿ ಆ ಹಿಂದೆ ನಿಂತಿರೋರು ದಯವಿಟ್ಟು ಪಕ್ಕಕ್ಕೆ ಬನ್ನಿ. ಅಲ್ಲಿ ಕಾಣಿಸಲ್ಲ ಅದು ಆ ಬೋರ್ಡ್. ಮೇಲೆ ಹಚ್ಚೋರು ಹೇಳಿರಪ್ಪ, ದಯವಿಟ್ಟು ದಯವಿಟ್ಟು ಪಕ್ಕಕ್ಕೆ ಬರೋಣ. ಶಿವು, ಮೇಲೆ ಹಚ್ಚಿರೋರು ದಯವಿಟ್ಟು ಕೆಳಗಡೆ ಹೇಳಿರ. ಬೋರ್ಡ್ ಕಾಣಿಸ್ಬೇಕಪ್ಪ. ಅಕ್ಕೋರೆ, ಮೈಸೂರು ಅಕ್ಕ, ದಯವಿಟ್ಟು ಕೂತ್ಕೊಳ್ಳಿ. ಟಾಪ್ ಬ್ಯಾಂಡಲ್ಲಿ ಕುಮಾರಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅವರು ಬಿಡದಿ ಏನು ಒಂದು ಸಮುದಾಯದ ಸುಮಾರು 7,500 ಎಕರೆ ಭೂಮಿಯನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸರ್ಕಾರ ಏನು
ಕೆಲವು ಸರ್ವೆ ನಂಬರ್ಗಳ ಬಗ್ಗೆ ನೋಟಿಫೈ ಮಾಡಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಕಳೆದ 1 ತಿಂಗಳಿಗಿಂತ ಹೆಚ್ಚಾಗಿ ಅಲ್ಲಿಯ ರೈತರುಗಳ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಈಗ ಹಲವಾರು ಕಾರ್ಯಕ್ರಮ ನಡೆದಿದೆ. ಸ್ಥಳೀಯ ಮುಖಂಡಗಳು, ಮಾಜಿ ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷರು, ಈ ಎಲ್ಲ ಮುಖಂಡಗಳು ಸೇರಿ ನಮ್ಮ ರೈತರಿಗೆ ಆಗುವ ಅನ್ಯಾಯದ ಬಗ್ಗೆ ಸುದೀರ್ಘವಾದ ಹೋರಾಟ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಕುಮಾರಣ್ಣವರೇ ಮಾಡಿದ ಕಾರ್ಯಕ್ರಮ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಸತ್ಯವನ್ನು ಮುಚ್ಚಿಟ್ಟು ಕುಮಾರಸ್ವಾಮಿಯವರು ಮಾಡಿದ ಕಾರ್ಯಕ್ರಮ ಇದು ಅಂತ ಹೇಳಿ ನುಡಿಸಿಕೊಳ್ಳುವ ಮಾತನ್ನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಸ್ತವಾಂಶ ಕುಮಾರಸ್ವಾಮಿಯವರ ಕಾಲದಲ್ಲಿ ಏನಾಯಿತು, ಅದಾದಮೇಲೆ ಮುಂದಕ್ಕೆ ಏನೇನು ಕೆಲವು ಘಟನೆಗಳು ನಡೆದಿದ್ದಾವೆ ಎಲ್ಲವನ್ನೂ ಸುದೀರ್ಘವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಮ್ಮ ಮಾಜಿ ಶಾಸಕರು ಮಾತಾಡುವಾಗ ಅವರು ಕೂಡ ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ವಿಷಯದಲ್ಲಿ ಕುಮಾರಸ್ವಾಮಿಯವರು ಈಗಾಗಲೇ ಈ ವಿಷಯದಲ್ಲಿ ಯಾವುದೇ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರೈತರುಗಳು ಜೀವನ ನಡೆಸಕ್ಕಂಥದಕ್ಕೆ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. 1 ಎಕರೆಯಿಂದ 1 ಗುಂಟೆಯಿಂದ 10 ಗುಂಟೆವರೆಗೆ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಹಳ ದಿನ ಸಣ್ಣ ರೈತರು, ಅದರಲ್ಲಿ ಹಾಲು ಕೊಡುವ ಹಸುಗಳಿಗೆ ಮೇವನ್ನು ಬೆಳೆಸಿ ಹಸುಗಳಿಗೆ ಮೇವನ್ನು ತಿನ್ನಿಸಿ ಅದರಿಂದ ಹಾಲು ಉತ್ಪಾದನೆ ಮಾಡಿ ಸುಮಾರು 6,000 ಲೀಟರ್ ಹಾಲನ್ನು 6 ಲಕ್ಷ ಲೀಟರ್ನ ಹಾಲನ್ನು ಡೈರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ 2 ದಿನ ಮಾಜಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸ್ಥಳ ಪರಿಶೀಲನೆ ಮಾಡಿ ಇದನ್ನು ಮಾಡಬಾರದು ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಅವರು ಯಾರ ಪರವಾಗಿ ಅಲ್ಲ, ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಕಣ್ಣಿಂದ ನೋಡಿ ಆ ಬಡವರು 1 ಗುಂಟೆ 2 ಗುಂಟೆ 5 ಗುಂಟೆ 3 ಗುಂಟೆ ಇಟ್ಕೊಂಡು ಜೀವನ ಮಾಡತಕ್ಕಂಥ 100ಕ್ಕೆ 90 ಭಾಗ ಜನ ಏನಿದ್ದಾರೆ ಅವರ ಪರವಾಗಿ 2 ದಿನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವಾಸ್ತವಾಂಶನ ಅವರು ಗಮನಿಸಿದ ಮೇಲೆ ಯಾವುದೇ ಕಾರಣದಿಂದ ಈ ಭೂಮಿನ ಅಕ್ವೈರ್ ಮಾಡಬೇಡಿ, ನಿಮ್ಮ ಲೇಔಟ್.
ಎಸ್, ಇದು ಎಚ್ ಡಿ ದೇವೇಗೌಡರ ಒಂದು ಉತ್ಸಾಹ ಮತ್ತು ರೈತರ ಪರವಾಗಿ ನಾವಿದ್ದೀವಿ ಅನ್ನುವ ಒಂದು ಸಂದೇಶವನ್ನು ಈ ಮೂಲಕ, ಈ ಹೋರಾಟದ ಮೂಲಕ ಅವರು ತಿಳಿಸ್ತಾ ಇದ್ದಾರೆ. ಓಕೆ.